ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರದಶಂಕರ ಅಂತ ಹೇಳಿ. ಇವತ್ತು ನಮ್ಮ ತಂಡದವರು ಅಲ್ಲಿ ನೋಡ್ಬೋದು ಕಡೇಶವಲಯ ಗ್ರಾಮ ಪಂಚಾಯಿತಿಗೆ ನಾವು ಬಂದಿದ್ದೇವೆ. ಬಂದ ವಿಷಯ ಅಂತ ಹೇಳಿದರೆ, ನಮ್ಮ ಲಾ ಕಾಲೇಜಿಂದ ಒಂದು 20 ತಂಡಗಳನ್ನು ಮಾಡಿ, ಮಕ್ಕಳ ತಂಡಗಳನ್ನು ಮಾಡಿ, ಅದರ ಒಬ್ಬರನ್ನು ಮಕ್ಕಳನ್ನು ಲೀಡರ್ ಮಾಡಿ ಒಂದು ಬೇರೆ ಬೇರೆ ಕಡೆಗಳಿಗೆ ಒಂದು ಕಾನೂನು ಅರಿವು ಕಾರ್ಯಕ್ರಮ ಅಂತ ಮಾಡುವಂಥದ್ದು, ಯುವ ಮತ್ತು ಮಹಿಳಾ ಸಬಲೀಕರಣ, ಅದರೊಟ್ಟಿಗೆ ನಾಗರಿಕ ಶಿಷ್ಟಾಚಾರ, ಊರಿನವರಿಗೆ ಒಂದು ಕಾನೂನಿನ ಅರಿವು ಕೊಡುವ ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಮಾಡುವಂಥದ್ದು. ನಮ್ಮದೊಂದು 5-6 ಜನರ ಒಳಗೊಂಡಿರುವಂಥ ಒಂದು ತಂಡ ಇರ್ತದೆ. ಒಟ್ಟು ಈ ಥರ 20 ತಂಡಗಳಿರ್ತದೆ. ಫಸ್ಟ್ ಇಯರ್ಸ್, ಸೆಕೆಂಡ್ ಇಯರ್ಸ್, ಒಟ್ಟು 5 ವರ್ಷ ಫೈನಲ್ ಇಯರ್ಸ್ವರೆಗೂ ತಂಡಗಳಲ್ಲಿ ಜೋಡಣೆ ಮಾಡಿಕೊಂಡು ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಿದ್ದೇವೆ. ಇವತ್ತು ಎಸಳು 4ನೇ ಪ್ರೋಗ್ರಾಮು ನಮ್ಮದು. ಇವತ್ತಿಲ್ಲಿ ಕಡೇಶವಲಯ ಗ್ರಾಮ ಪಂಚಾಯಿತಿಗೆ ನಾವು ಬಂದಿದ್ದೇವೆ. ಆದ್ದರಿಂದ ಇಲ್ಲಿ ಇವತ್ತು ನಮ್ಮದು ವಿಷಯ ಅಂತ ಹೇಳಿದಾಗ, ಮಹಿಳೆಯರಿಗಾಗಿ ಡಿಜಿಟಲ್ ಕಾನೂನುಗಳು ಹೇಗೆ ಉಂಟು ಅಂತ ಹೇಳುವಂಥ ಒಂದು ವಿಷಯದ ಮೇಲೆ ಇವತ್ತು ನಾವು ಇಲ್ಲೊಂದು ಟಾಕ್ ಅರೇಂಜ್ ಮಾಡಿದ್ದೇವೆ, ನಮ್ಮ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೇವೆ. ನಮ್ಮ ತಂಡದವರು ಮತ್ತು ಕೆಲವೊಬ್ಬರು ಫಸ್ಟ್ ಇಯರ್ಸಿನವರು ಭಾರಿ ಇಂಟ್ರೆಸ್ಟಿಂದ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಹಿಂದೆ ಕ್ಯಾಮರಾದ ಹಿಂದೆ ಇರೋ ವಿಕಾಸ್ ಕೂಡ, ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಆದ್ದರಿಂದ ಈ ಪ್ರೋಗ್ರಾಮ್ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ. ಶುಭವಾಗಲಿ. ಇವತ್ತು ನಾವು ಕಡೇಶವಲಯ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಇವತ್ತು ಇದು SHG ಪ್ರೋಗ್ರಾಮನ್ನು ನಮ್ಮ ಕಾಲೇಜ್ ವತಿಯಿಂದ ಹಾಗೂ NSS ವತಿಯಿಂದ ಆಯೋಜಿಸಿದ್ದೇವೆ. ಇಲ್ಲಿ ಪ್ರೋಗ್ರಾಮ್ ಮಾಡಲಿಕ್ಕೋಸ್ಕರ ಇಲ್ಲಿ ಪುತ್ತೂರಿಂದ ಇಲ್ಲಿ ಕನಕ ಬಂದಿದ್ದೇವೆ. ಶುರು ಮಾಡಿ. ಹರಿ ಓಂ, ನಮಸ್ತೆ. ನಾವು ವಿವೇಕಾನಂದ ಲಾ ಕಾಲೇಜಿಂದ ಹತ್ತಿರದಿಂದ ಬಂದಿದ್ದು. ನಾವಿಲ್ಲಿ ಪೆರ್ಲಾಪಿಗೆ ಬಂದಿದ್ದೇವೆ. ಇವತ್ತುಂಟಲ್ಲ ಇಲ್ಲಿ ಪ್ರೋಗ್ರಾಮ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ನಾವೆಲ್ಲ ಟೀಮ್ ಆಗಿ ಬಂದಿದ್ದೇವೆ. ದೇವರನ್ನು ಸ್ಮರಿಸುವುದು ನಮ್ಮ ಸಂಸ್ಕೃತಿ. ಇದೀಗ ಪ್ರಾರ್ಥನೆ ಕುಮಾರಿ ಮೌಲ್ಯಗಳಿಂದ. ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾನ ಆದಿ ಪೂಜಿತ ನೀನು ವೇದ ವಂದಿತ ನೀನು. ಸಂಜೀವಿನಿ ಇವರಿಗೂ ಹೃತ್ಪೂರ್ವಕ ಸ್ವಾಗತಗಳು. ಇವರಿಗೆ ನಮೃತ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಆಗಮಿಸಿರುವ ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು. ಓಂ ಅಸತೋಮ ಸದ್ಗಮಯ ತಮಸೋ ಶಾಂತಿ ಶಾಂತಿ ಶಾಂತಿ. ನಾವು ಅದನ್ನು ಸಾಲಾಗಿಟ್ಟು ಹೋಗುವಂಥದ್ದು. ಮೇನ್ ಅಜೆಂಡಾ ಅಂತ ಹೇಳಿದಾಗ, ಈಗ ನಮ್ಮ ಭಾರತದ ಸಂಸ್ಕೃತಿ ಅಂತ ಹೇಳುವಂಥದ್ದು ಒಂದು ವೈವಿಧ್ಯಮಯವಾದಂತಹ ಸಂಸ್ಕೃತಿ. ಇದನ್ನು ಮಾಡುದು ಅವರಿಗೆ ಇಷ್ಟ ಆಗುದಿಲ್ಲ. ಈಗ ನಾನು ಹೆಲ್ಮೆಟ್ ಹಾಕದೆ ಹೋದೆ, ಅವರನ್ನು ಮಾತು ಕೇಳಿಕೊಂಡು ನನಗೆ ಬಿದ್ದು ನನಗೆ ಗಾಯ ಆಯಿತು. ಯಾವುದೊಂದು ಆಫೀಸಲ್ಲಿ ಇರ್ತಾರೆ, ಕಾರ್ ಪಾರ್ಕಿಂಗ್ ಅಂತ ಇಟ್ಟಿರ್ತಾರೆ. ನಾವೆಂತ ಮಾಡುವಂಥದ್ದು, ಅಲ್ಲಿ ಅದೇ ಜಾಗದಲ್ಲಿ ನಿಲ್ಲಿಸುವಂಥದ್ದು. ಬೈಕ್ ಇದ್ರೆ ಬೈಕ್. ಊರಿನವರಾದ ಇವರು 4/10/2000 ಇಸವಿಯಲ್ಲಿ ಶ್ರೀ ಗಿರೀಶ್ ಮಣಿ ಮತ್ತು ಶ್ರೀಮತಿ ಇವರೊಂದಿಗೆ ಲಾ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಇದೀಗ ಮಹಿಳಾ ಸಂಬಂಧಿತ ಸೈಬರ್ ಅಪರಾಧಗಳು ಮತ್ತು ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿ ಸರ್ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ಕಲಿತವ. ಅದೇ ಕಾಲೇಜಿನ ಆಯೋಜನೆಯಲ್ಲಿ ನಾನೊಬ್ಬ ಮಾತಾಡ್ಲಿಕ್ಕೆ ಕೊಟ್ಟಿರುವಂತ ವಿಚಾರ ಮಹಿಳೆಯರಿಗೆ ಸಂಬಂಧಿಸಿದಂತೆ ವಿಷಯಕ್ಕೆ ಹೋಗ್ಬಿಡುದು. ಉದಾಹರಣೆಗೆ ನಾವಿಲ್ಲಿ ಕರ್ನಾಟಕದಿಂದ ಒಂದು ಹಣವನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ತಪ್ಪಿ ಹೋಯ್ತು ಅಂತ ಇಟ್ಕೊಳ್ಳುವ. ಅವಾಗ ಆ ಬ್ಯಾಂಕಿಗೆ ನಮ್ಮ ಈ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಏನಿದೆ ಅಲ್ಲಿಂದ ಅವರು ಮಾಹಿತಿ ಕಳಿಸ್ತಾರೆ. ನಾನು ಅದು ಮುಂಬರುವ ಅವಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬಂದಾಗ ನಮ್ಮ ಇನ್ನು ಸ್ಟಾಕ್ ಮಲ್ಕ್ಯರ ಕಾನೂನು ಈ ಐಟ ಅಪರಾಧ ಮಲ್ತೇರನ್ನು ಪ್ರೂವ್ ಅಂಡ ಇನ್ನು ಮಾತೆಲ್ಲ ಬಲ್ಲಿ ಏನಂತ ನಮ್ಮ ಫ್ರೆಂಡ್ಸ್ ತಕ್ಕಳು
ಅಂಚನೆ ಕಾಂಟ್ಯಾಕ್ಟ್ಸ್. ಹೀಗೆ ನಮಗೊಂದು ನಿರ್ದಿಷ್ಟವಾದಂತಹ ವ್ಯಕ್ತಿಗಳು ಮಾತ್ರ ನೋಡ್ಬೇಕು. ನಾವು ಸ್ಟೇಟಸ್ ಹಾಕ್ತೇವೆ, ಸ್ಟೇಟಸ್ ಹಾಕೋದು ಎಲ್ಲರೂ ನೋಡ್ಬೇಕು ಅಂತ ನಾವು ಹಾಕ್ತೇವೆ. ಕೆಲವರು ನೋಡ್ಬೇಕು, ಕೆಲವರು ನಮ್ಮ ಫ್ರೆಂಡ್ಸ್ಗಳು ನೋಡ್ಬೇಕು. ಇದಕ್ಕೆ ಕಾನೂನೇನು? ರೈಟ್ ಟು ಪ್ರೈವಸಿ. ಜಸ್ಟಿಸ್ ಪುಟ್ಟಸ್ವಾಮಿ, ವಾಟ್ಸ್ಆಪ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಎವಿಡೆನ್ಸ್ ಬೈ ದ ಸುಪ್ರೀಂ ಕೋರ್ಟ್. ವಾಟ್ಸ್ಆಪ್ ಕ್ಯಾನ್ ನಮ್ಗೆ ಎಷ್ಟು ಮೊತ್ತ ಹಣ ಕಳಿಸಿ ಅಂತೇಳಿ, ಹಾಗೆ ಇವ್ರೇನೋ ಗೊತ್ತಿಲ್ಲದೆ ಕಳಿಸಿದ್ರೆ 3,000 5,000 ಏನೋ ಸ್ವಲ್ಪ ತರುವಾಗ ಅದು ಡಿಲೀಟ್ ಆಯ್ತು, ಮತ್ತೇನಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇವತ್ತಿನ ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ ಪೀಳಿಗೆ ಆ ಒಂದು ಗೇಮ್ಗೆ ನನಗೆ ಮಹಿಳೆಯರಿಗೆ ಕಾನೂನಿಗೋಸ್ಕರ ಯಾವ ರೀತಿಯಲ್ಲಿ ಹೋಗ್ಬೋದು, ಮಹಿಳೆಯರ ದೌರ್ಜನ್ಯ ಅಥವಾ ಯಾವ ರೀತಿ ಎದುರಿಸಬಹುದು ಅಂತ ಹೇಳಿ ನಮಗೆ ವಿವರವಾಗಿ ತಿಳಿಸಿದ್ದಾರೆ. ನಾವು ಹೇಗೆ ಬದುಕಬೇಕು, ನಾವು ಹೇಗೆ ಇರಬೇಕು, ನಾವು ಮತ್ತೊಬ್ಬರ ನಮಗಾಗಿ ಬದುಕಿಗೆ ನಮ್ಮ ಭಾರತದ ಸಂವಿಧಾನ ಹೇಳಲೇ ಇಲ್ಲ. ಹೇಳಿದ ದುಷ್ಕರ್ಮ ಪರಿಮಾಣ ಆಗದಾಗೆ ನೋಡಿಕೊಳ್ಳಿ. ಅವಕಾಶಕ್ಕಾಗಿ ವಂದನೆಗಳು. ಕಾನೂನು ಅರಿವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಂಬಂಧಿತ ವ್ಯಕ್ತಿಗಳಾಗಿ ಆಗಮಿಸಿರುವ ಅಂತಂದ್ರೆ ಎಲ್ಲ ಕಾರ್ಯಕ್ರಮ ಎಲ್ಲ ಚಂದ ಆಯ್ತು. ಪ್ಲೇಸ್ ಮಾತ್ರ ಸಖತಿ. ಪ್ಲೇಸ್ ಇಲ್ಲಿ ಎಂತ ಇತ್ತು ಗೊತ್ತಿಲ್ಲ, ಆದ್ರೆ ಇದು ಪ್ಲೇಸ್ ಮಾತ್ರ ಉಂಟಲ್ಲ ಭಯಂಕರ ಪ್ಲೇಸ್, ಚಂದ ಉಂಟು, ಸೂಪರ್ ಪ್ಲೇಸ್. ಮತ್ತೆ ಗ್ರಾಮ ಪಂಚಾಯತ್ ಉಂಟಲ್ಲ ಮಿನಿ ವಿಧಾನಸೌಧದಾಗೆ ಉಂಟು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೆ ಮತ್ತೆ ಇನ್ಯಾರಿದ್ದಾರೆ ಎಲ್ಲ ನಮ್ಮ ಫಸ್ಟ್ ಇಯರ್ನ ಸ್ಟೂಡೆಂಟ್ಸ್ ಮತ್ತೆ ಅನ್ಯಾರಿದ್ದಾರೆ ಸೀನಿಯರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಒಂಜಿ ಪ್ರೋಗ್ರಾಮ್ ಕೊಡ್ತೀರಿ ಪಂಡ ಆತೆ ಒಂಜಿ ಶಿಸ್ತು ಬದ್ಧವಾದ ಅಂಡ ಒಂಜಿ ಕಾಲೇಜಿದ ಜೋಕ್ಲು ಈತ ಶಿಸ್ತು ಇಪ್ಪುರ ಇಂದು ಈತ ಒಂಜಿ ಮಾತೆರೆಗಳು ಒಂಜಿ ಗೌರವ ಕೊರ್ದು ಈತ ಕ್ರಮಟ್ಟು ಒಂಜಿ ಕಾರ್ಯಕ್ರಮ ನಡೆಸವನ ಪಂಡ ಅಕಲ್ನ ಪ್ರತಿಯೊಂಜಿ ಧನ್ಯವಾದ ಸ್ವಾಗತ ನಿರೂಪಣೆ ಮಂತ್ರ ಪೂರ ಕಾರ್ಯಕ್ರಮದ ಪೊರ್ಲು ಎಡ್ಡೆ ಆತಂಡು ನನ್ನಲ್ಲ ಇಂಚನೆ ದುಂಬುಗು ಎಡ್ಡೆ ರೀತಿದ ಕಾರ್ಯಕ್ರಮ ಕೊರ್ಲೆರಿಗೆ ವರದ ಶಂಕರ್ ಎಡ್ಡ ರೀತಿದ ಮಾಹಿತಿ ಕೊಡ್ತೇರು. ಈಗಲೇ ಮಸ್ತ್ ಖುಷಿ ಅಂಡ್ ಪಂಡ ಇತ್ತದ ಜೋಕುಲು ಆ ರೀತಿದ ಪಂಡ ಇತ್ತೆ ದುಮ್ಮದ ರೀತಿದ ಜೋಕುಲು ಇತ್ತೆ ಪೂರ ಮಸ್ತ್ ಜೋಕುಲು ಚೇಂಜ್ ಆತೇರು. ದುಮ್ಮದ ಲೆಕ್ಕನೆ ನಮ್ಮ ಬೋರ್ಡು ಅಕ್ಲು ಒಂಜಿ ಗಾಡಿ ವೈಕಲ್ಡ್ ಪೋಪುನ ರೀತಿ ಆದಿಪ್ಪು ಅವತ್ತು ನಂಡ ಹಿರಿಯಕ್ಲೆ ಗೌರವ ಕೊರ್ಪುನ ರೀತಿ ಆದಿಪ್ಪು ಪ್ರತಿಯೊಂದು ವಿಷಯ ಎಲ್ಲ ಎಂಕ್ಲೆ ಗೆಡ್ಡ ರೀತಿದ ಮಾಹಿತಿ ಕೊರಿಯರು ಖುಷಿ ಅಂಡ್ ಎಂಕ್ಲೆಗೆ ಅಂಚಿನ ಜೋಕುಲೆ ಬೋರ್ಡು ಲಾ ಕಾಲೇಜ್ ಜೋಕುಲು ಇತ್ತೆಡ್ಡೆ ನೆಟ್ಟು ಉಳ್ಳೇರು ಒಂದು ಎಂಕ್ ಮಸ್ತ್ ಎನ್ನ ಸ್ವಂತ ಅನುಭವ ಅಂಪ ಅನ್ಪುನೆ ಇತ್ತದ ಜೋಕುಲ್ಡೆ ಎರಡೆಲ್ಲ ಎಂಕ್ಲೊಂದು ತೆಲ್ತನ ಅಂಚಿ ತೂಪೇರು ಅಂಚಿನ ಅಲ್ಪ ಇತ್ತದ ನಿಖಿಲ್ ಒಂಜಿ ರೀತಿ ನೀತಿ ಪುರ ವಿವೇಕಾನಂದದ ಲಾ ಕಾಲೇಜ್ದ ಜೋಕುಲ್ನ ನಡತೆ ಮಸ್ತ್ ಇಷ್ಟ ಅಂಡ್ ಜೋಕುಲ ನಿಖಿಲ್ ಎಡ್ಡಾಲೆ. ಇವತ್ತು VC ಇಂದ ಬಂದಂತಹ ಮಕ್ಕಳು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಾ, ತುಂಬ ಸಂತೋಷವಾಯಿತು. ಯಾಕಂದರೆ ಇದು ಒಂದು ಸಾಮಾನ್ಯ ಒಂದು ಹಳ್ಳಿ ಪ್ರದೇಶ ಅಂತ ಒಂದು ಮಹಿಳೆಯರಿಗೆ ನೀವೊಂದು ಯಾವ ರೀತಿ ಕಾನೂನು ಇದೆ ಅಂತೇಳಿ ತಿಳಿಸಿಕೊಟ್ಟಿದ್ದೀರಾ. ಇದೊಂದು ಉತ್ತಮ ಒಂದು ಮಹಿಳೆಯರಿಗೆ ಒಂದು ಉತ್ತಮ ನಡವಳಿಕೆಗೆ ಒಂದು ಸಾಕ್ಷಿಯಾಗಿದೆ. ಇಂಥ ಕಾರ್ಯಕ್ರಮವನ್ನು ಇನ್ನೂ ತುಂಬ ಹೆಚ್ಚು ಮಾಡಿ ಇಂಥ ಮಾತೃ ಸಂಜೀವಿನಿ ಸಂಘಗಳಿಗೆಲ್ಲ ಹೋಗಿ ಮಹಿಳೆಯರನ್ನು ಇನ್ನಷ್ಟು ಒಂದು ಪ್ರಬಲರನ್ನಾಗಿ ಮಾಡೋದಕ್ಕೆ ಉಪಯೋಗವಾಗಿದೆ. ಇನ್ನಷ್ಟು ಸಂಘ ಸಂಸ್ಥೆಗಳಿಗೆ ನಿಮ್ಮ ಬೇಡಿಕೆ ಬೇಕಾಗ್ಬೋದು. ನಮ್ಮ ಸಂಘಕ್ಕೆ ಇದಕ್ಕಿಂತ ಒಂದು ಸ್ವಲ್ಪ ಮೊದಲು ತಿಳಿಸ್ತಿದ್ರೆ ಜನ ತುಂಬ ಮಾಡ್ತಿದ್ದೆವು ನಾವು, ನಮಗೆ ಸ್ವಲ್ಪ ಟೈಮ್ ಅವಕಾಶ ಕಡಿಮೆ ಆಯಿತು. ಅಂದರೆ ಈ ರೀತಿ ಉಂಟು ಅಂತ ಗೊತ್ತಿರಲಿಲ್ಲ, ಇಲ್ಲದ್ರೆ ಜನ ಇನ್ನೂ ಸ್ವಲ್ಪ ಮಾಡ್ಬೋದಿತ್ತು ಅಂತ ಈಗ ಅನಿಸ್ತಾ ಇದೆ. ಇನ್ನು ಮುಂದೆ ಯಾವತ್ತಾದರೂ ಬಂದರೆ ಖಂಡಿತ ನಿಮಗೆ ಸಹಕಾರ ನಾವು ಕೊಡ್ತೇವೆ. ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವತ್ತೂ ನಿಮಗೆ ಸಹಕಾರ ಇದೆ. ಒಳ್ಳೆಯ ಕಾರ್ಯಕ್ರಮ ನಿಯೋಗಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಈ ರೀತಿಯಲ್ಲಿ ನಮ್ಮ ಇವತ್ತಿನ ಪ್ರೋಗ್ರಾಮ್ ಮುಗಿದಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ದೀಪ್ತಿ ಮತ್ತೆ ವರದ ಇವರ ನೇತೃತ್ವದಲ್ಲಿ ತಂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅದು ಯಶಸ್ವಿಯಾಗಿದೆ. ಹಾಗೂ ಇಲ್ಲಿಯ ಗ್ರಾಮ ಪಂಚಾಯತ್ ಆಫೀಸ್ ಕೂಡ ನೀವು ನೋಡ್ಬೋದು. ಒಂದು ಯಾಕಂತ ಹೇಳಿದರೆ ಅಲ್ಲಿ ನಾವು ಮಾಡಿದ ಕಾರ್ಯಕ್ರಮದ ಆ ಸಭಾಂಗಣ ಏನಿದೆ ಅದು ಕೂಡ ಫುಲ್ ಎ ಸಿಯ ರೂಮ್ ಆಗಿತ್ತು, ವೆಂಟಿಲೇಷನ್ ರೂಮ್. ಹಾಗೆ ಅಂತ ಒಳ್ಳೆಯ
ಕಾರ್ಯಕ್ರಮ ಮಾಡಲಿಕ್ಕೆ ಒಳ್ಳೆಯ ಒಂದು ಸ್ಥಳವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಸ್ಥಳ ಎಲ್ಲ ಸಿಗಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದು ಅಶ್ವಿನ್, ಅವರನ್ನು ಕೂಡ ತೋರಿಸಿ. ಹೌದು, ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ಅವರು ಫಸ್ಟ್ ಇಯರ್ ಅವರು ಹೀಗೆ ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನು ಇಷ್ಟು ಸಂತೋಷ. ಯಾಕಂದರೆ ಹೇಳಿ ನಾನು ಕಳೆದ ವರ್ಷ SSG ಮಾಡಲಿಲ್ಲ, ಅದಕ್ಕೆ ಆದರೆ ಇವರು ಫಸ್ಟ್ ಇಯರಲ್ಲೇ ಮಾಡ್ತಿದ್ದಾರೆ. ಹಾಗೆ ಇವರ ಆ ಒಂದು ಛಲವನ್ನು ನಾವು ಮೆಚ್ಚಬೇಕಾದ ವಿಚಾರ.